ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಸ್ವಾಗತ. ಇನ್ನೊಂದು ನ್ಯೂ ವ್ಲಾಗ್ಗೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ವೆಲ್ಕಮ್ ಆ್ಯಂಡ್ ಆಲ್ಸೋ ಹ್ಯಾಪಿ ನ್ಯೂ ಇಯರ್. ಬಿಕಾಸ್ ಈ ವ್ಲಾಗ್ನ ನಾನು ನ್ಯೂ ಇಯರ್ಗೆ ಆಗ್ತಾ ಇರೋದು, ಸೊ ಹಾಗಾಗಿ ಹ್ಯಾಪಿ ನ್ಯೂ ಇಯರ್ ಆಲ್ಸೋ. ಸೊ ಕರೆಂಟ್ಲಿ ಎರಡೆರಡು ಬ್ಯಾಗ್ ತೊಗೊಂಡು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಗೋಕರ್ಣ ಆ್ಯಂಡ್ ಮುರುಡೇಶ್ವರ. ಸೊ ಕರೆಂಟ್ಲಿ ಇವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀವಿ, ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನಲ್ಲಿ. ಸೊ ಅಲ್ಲೇ ನನ್ನ ಫ್ರೆಂಡ್ಸು ಬಂದಿದ್ದಾರೆ. ಸೊ ಎಲ್ಲರೂ ಇಲ್ಲಿಂದ ಇವಾಗ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ KSRTC ಬಸ್ ಟರ್ಮಿನಲ್ 2 ಇಂದ ನಾವು ಗೋಕರ್ಣ ಬಸ್ಸನ್ನು ತಗೊಳ್ತೀವಿ. ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ, ಸೊ ಹಾಗಾಗಿ ಏನೂ ಟೆನ್ಷನ್ ಇಲ್ಲ. 10 ಗಂಟೆಗೆ ಬಸ್ ಹೊರಡುತ್ತೆ. ಸೊ ಇವಾಗ ಟೈಮು ಆಲ್ಮೋಸ್ಟ್ 8:45 ಅನಿಸುತ್ತೆ. ಸೊ ಇನ್ನೂ 1 hour 15 minutes ಇದೆ. ಸೊ ವಿ ಕ್ಯಾನ್ ಈಸಿಲಿ ರೀಚ್ KSRTC ಬಸ್ ಸ್ಟ್ಯಾಂಡ್. ಸೊ ಇವಾಗ ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇದೆ ಎಕ್ಸಿಟ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲೆ ಹತ್ತಿ ಹೋಗಬೇಕು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅದರ ಅಷ್ಟೊತ್ತಲ್ಲಿ ನಮ್ಮ ಫ್ರೆಂಡು ಇಲ್ಲೊಂದು ಶಾರ್ಟ್ಕಟ್ ಇದೆ ಅಂತ ಇಲ್ಲಿಂದ ಜಂಪ್ ಹೊಡಿತಾ ಇದ್ದಾನೆ. ಸೊ ನಾವು ಅಲ್ಲೇ ಹೀಗೆ ಈ ಶಾರ್ಟ್ಕಟ್ನೇ ತಗೊಳ್ತಾ ಇದ್ದೀವಿ. ಸೊ ಇವಾಗ ಬಸ್ ಟರ್ಮಿನಲ್ ಇದ್ದೀವಿ. ಸೊ ಮುಂದಿನ ಬ್ಲಾಗ್ ನೀವು ನೋಡ್ತಾ ಇದ್ದೀವಿ. ಗುರು, ಸೊ ನಾವು ಟರ್ಮಿನಲ್ 2 ಹುಡುಕ್ತಾ ಇದ್ದೀವಿ. ಟರ್ಮಿನಲ್ 2 ಗೊತ್ತಿಲ್ಲ ನಮ್ಗೆ ಎಲ್ಲಿದೆ ಅಂತ, ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟೈತೆ. ಡ್ರೈವರ್ ಫೋನ್ ಮಾಡಿದ್ವಿ, ಅವರು ಸ್ವಾತಿ ಡಿಲಕ್ಸ್ ಹತ್ರ ಇದ್ದೀನಿ ಅಂದ್ರು. ಈ ಸ್ವಾತಿ ಡಿಲಕ್ಸ್ ಎಲ್ಲಿ ಅಂತ ಹುಡುಗದೇ ಆಗ್ಬಿಟ್ಟಿದೆ ಇಷ್ಟೊತ್ತು. ಓಕೆ, ಫುಡ್ ಬೇಕಾಗಿತ್ತು, ಫುಡ್ ತಗೊಂಡಿದ್ದೀವಿ. ಬಸ್ಸು ಸಿಕ್ಕಿದೆ, ಈ ಬಸ್ಸಕ್ಕೂ ಹೋಗೋದಷ್ಟೇ. ಫುಲ್ಲು 10:01 ಕರೆಕ್ಟಾಗಿ ಬಂದಿದ್ದೀವಿ. ಇನ್ನು ಹತ್ತಬೇಕಷ್ಟೇ ಬಸ್ಸು. ಫೈನಲಿ ಸೀಟ್ ಸಿಕ್ಕಿದೆ ಬಸ್ಸಲ್ಲಿ. ಯಾಕಂದ್ರೆ ನಾನು ಸೀಟ್ ಇದ್ದು 46 ಇದು. ಬಟ್ ಇಲ್ಲಿ ಒಬ್ಬ ಸಿಂಗಲ್ ಲೇಡಿ ಇದ್ದು ಅಂತ ಕಂಡಕ್ಟರ್ ಬಂದು ಅವ್ರನ್ನ ಎಬ್ಬಸಿ ಮುಂದೆ ಕಳಿಸ್ಬಿಟ್ಟು. ಸೊ ಹಂಗಾಗಿ ನನ್ನದೇ 2 ಸೀಟು. ಫುಲ್ ಲಾಸ್ಟ್ ಎಲ್ಲ ಫ್ರೀ ಇದೆ. ಸೊ ಹೊರಟಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಎದ್ದು ಗೋಕರ್ಣದಲ್ಲಿ. ಇವತ್ತು ಕ್ರಿಸ್ಮಸ್ ಅಲ್ವಾ, ಸೊ ಹಾಗಾಗಿ ನೋಡಿ ಡೆಕೋರೇಷನ್ನು ಸೆಂಟ್ ತೆರೆಸಾ ಕಾಲೇಜ್ ಆಫ್ ನರ್ಸಿಂಗ್. ನೋಡಿ ಫ್ರೆಂಡ್ಸ್, 11:30 12 ಗಂಟೆ ಆಗೈತೆ. ರಾಮೇಶ್ವರಂ ಕೆಫೆ ಹತ್ರ ಜನ ನೋಡಿ, ಜಂಗುಳಿಗೆ ಫ್ರೀ ಊಟ ಕೊಡೋ ಥರ ನಿಂತವ್ರು ನೋಡಿ. ಏನು ಹೇಳಿ ಜನ ನೋಡಿ ಹೆಂಗೆ ನಿಂತಿದ್ದಾರೆ ಅಂತ. ಫ್ರೆಂಡ್ಸ್, 10 ಗಂಟೆಗೆ ಹೊರಟಿದ್ದು ಬಸ್ಸು. ಇವಾಗ ಗೊರಗುಂಟೆಪಾಳ್ಯ ಹತ್ರ ಒಂದು ಸೇರಿದ್ದೀವಿ. ಸಿಕ್ಕಾಪಟ್ಟೆ ಸ್ಲೋ ಮೂವಿಂಗ್ ಟ್ರಾಫಿಕ್ಕು. ಇವಾಗ ಟೈಮು 11:30 ತೋರಿಸ್ತೀನಿ ನೋಡಿ. ಇವಾಗ ಸಿಕ್ಕಾಪಟ್ಟೆ ಸ್ಲೋ ಟ್ರಾಫಿಕ್ಕು ನೋಡಿ. ಆ್ಯಂಬುಲೆನ್ಸು ಸಿಗಾಕೊಂಡ್ಬಿಟ್ಟಿದೆ. ಇವತ್ತು ಕ್ರಿಸ್ಮಸ್ ಅಲ್ವಾ, ಅದಕ್ಕೆ ಎಲ್ಲ ಊರು ಬಿಡ್ತಾವ್ರೋ ಏನೋ ಗೊತ್ತಿಲ್ಲ. ಕಂಟಿನ್ಯೂಸ್ ಲೀವ್ಸ್ ಇದೆ. ನಾಳೆ ಲೀವ್ ಹಾಕೊಂಡ್ಬಿಟ್ರೆ 5 ದಿನ ಲೀವು. ಹಂಗಾಗಿ ಏನಂತ ಗೊತ್ತಾಗ್ತಾರೆ. ಒಟ್ಟು ಇಷ್ಟು ಟ್ರಾಫಿಕ್ಕಾ ಮೆಜೆಸ್ಟಿಕ್ಕಿಂದ ಗೊರಗುಂಟೆಪಾಳ್ಯಗೆ.
ಫೈನಲಿ ಬಂದಿದ್ದೀವಿ ಗೋಕರ್ಣ. ನೋಡಿ ಅದೇ ನಮ್ಮ ಬಸ್ಸು. ಸರಿಯಾಗಿ ಹೊಡೆದ ಮಾತ್ರ ಬಸ್ನ ಮಾತ್ರ. ಫ್ರೆಂಡ್ಸ್ ಗೋಕರ್ಣಕ್ಕೆ ಬಂದಿದ್ದೀವಿ. ಇವಾಗ ಸ್ವಲ್ಪ ರೂಮ್ಸ್ ಎಲ್ಲ ನೋಡ್ತಾ ಇದ್ದೀವಿ. ರೂಮ್ ಸಿಕ್ಕಿದ್ದು 2 ವೀಲರ್ ಒಂದು ಹೈರ್ ಮಾಡಿಕೊಂಡು ಇಲ್ಲಿಂದ ಟೆಂಪಲ್ ವಿಸಿಟ್ಗೆ ಹೋಗಬೇಕು. ಹಲೋ ಫ್ರೆಂಡ್ಸ್, ಸೊ ರೂಮ್ ಮಾಡಿದ್ದೀವಿ. ರೂಮ್ ಸಿಕ್ಕಿಲ್ಲ ಆ್ಯಕ್ಚುಲಿ, ಪೀಕ್ ಸೀಸನ್ ಅಲ್ವಾ. ಸೊ ನಿನ್ನೆ ಕ್ರಿಸ್ಮಸ್, 26th. ಸೊ ನ್ಯೂ ಇಯರು ಇರೋದ್ರಿಂದ ಈ ಟೆಂಪಲ್, ಮಹಾಬಲೇಶ್ವರ ಟೆಂಪಲ್ ಇರೋದ್ರಿಂದ ತುಂಬ ರೂಮ್ಸ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಸೊ ಕೊನೆಗೂ ಇಲ್ಲಿ ಸಿಕ್ಕಿದೆ. ನ್ಯೂ ವೈಭವ್ ಲಾಡ್ಜ್ ತೋರಿಸ್ತೀನಿ. ಇಲ್ಲಿ ಆ ಬಾಲ್ಕನಿ ಕಾಣಿಸ್ತೈತಲ್ಲ, ಇದು ಆ ರೂಮ್. ಓಕೆ ತುಂಬ ಏನು ಅಂತ ಸಕ್ಕತ್ ಅಂತ ಏನು ಹೇಳೋಕ್ಕಾಗಲ್ಲ, ಬಟ್ ಓಕೆ. ಇವಾಗ ಇನ್ನೂ ಉಳ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಬಿಕಾಸ್ ಯು ಹ್ಯಾವ್ ಟು ಕವರ್ ಲಾಟ್ ಆಫ್ ಪ್ಲೇಸಸ್. ಸೊ ಹಂಗಾಗಿ ಓಕೆ ಅಂತ ಅಲ್ಲೇ ಚೆಕ್-ಇನ್ ಮಾಡಿ ಲಗೇಜ್ ಎಲ್ಲ ಇಟ್ಟು ಇವಾಗ ಮತ್ತೆ ನಾನು ಬ್ರಷು, ಸೋಪ್ ಎಲ್ಲ ತಗೊಳ್ಳೋದು ಮರ್ತೋಗಿದ್ದೆ. ಸೊ ಹಂಗಾಗಿ ಅದು ತಗೊಳಕ್ಕೆ ಹೋಗ್ತಿದ್ದೀನಿ. ಸೊ ತಗೊಳ್ಳೋಣ ಬನ್ನಿ. ಒಂದು ಬ್ರಷ್ ಕೊಡಿ. ಇಲ್ಲ ಸರ್, ಒಂದು ಬ್ರಷ್ ಇದೆಯಾ? ಬ್ರಷ್ ಸೋಪ್. ಹಾಂ ಸೋಪ್ ಇದೆಯಾ? ಹಾಂ, ಸೋಪು ಕೊಡಿ. ಒಂದು ಬ್ರಷ್ ಕೊಡಿ. ಬ್ರಷ್ ಯಾವುದು? ಹಾಂ, ಇದು. ಹಾಂ, ಒಂದು ಸೋಪ್ ಕೊಡಿ. ಬೇಕಾಯ್ತಾ? ಓಕೆ ನೋಡಿ, ಇದೇ ಮೇನ್ ರೋಡಿಂದ ಇಲ್ಲೊಂದು ಗಲ್ಲಿ ರೋಡ್ ಹೋಗುತ್ತೆ. ಅಲ್ಲಿ ವೈಭವ್ ಲಾಡ್ಜ್ ಅಂತ ಬರ್ತಿದೆ ನೋಡಿ, ಅದೇ ನಮ್ಮದು ಜಾಗ. ರಾತ್ರಿ ಬಸ್ ಅಂತೂ ಹೆವಿ ಒಳ್ಳೆ ಸ್ಪೀಡಲ್ಲಿ ಬಂತು ಬಸ್ಸು. 10 ಗಂಟೆಗೆ ಹತ್ತಿದ್ದವರು ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀವಿ. ಓಕೆ ನೋಡಿ, ಇದೆ ನಮ್ಮ ರೂಮು. ನೋಡಿ ನಾವು ಸಗದಾಯ್ತಲ್ಲ. ಯಾವುದೋ ಹಳೇ ಬಿಲ್ಡಿಂಗ್ ಇದು. ಆಲ್ಮೋಸ್ಟ್ 40-50 ಇಯರ್ಸ್ ಆಗಿದೆ ಏನೋ, ಅಷ್ಟು ಹಳೇದು. ನೋಡಿ ಹೆಂಗಿದೆ. ರೂಮ್ ಎಲ್ಲೂ ಸಿಕ್ಕಿಲ್ಲ, ಹಾಗಾಗಿ ನೀವು ಓಕೆ ವಿತ್ ದಿಸ್. ಓಕೆ, ಸೊ ರೆಡಿ ಆಗಿಬಿಟ್ಟು ಇವಾಗ ಟೆಂಪಲ್ ಹೋಗ್ತಾಯಿದ್ದೀವಿ. 12:30 ಕ್ಲೋಸು, ಇವಾಗ 11:45 ಆಗಿದೆ. 15 ಮಿನಿಟ್ಸಲ್ಲಿ ಹೋಗ್ಬೇಕು ಟೆಂಪಲ್ಗೆ. ಆ್ಯಕ್ಚುಲಿ ರೆಸ್ಟೋರೆಂಟು ನೋಡ್ಬಿಟ್ಟು ಜ್ಞಾಪಕ ಬಂತು, ನಾವಿನ್ನೂ ಬ್ರೇಕ್ಫಾಸ್ಟೇ ಮಾಡಿಲ್ಲ. ಫಸ್ಟು ಟೆಂಪಲ್ಗೆ ಹೋಗ್ಬಿಡೋಣ, ಯಾಕಂದ್ರೆ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಲಂಚು ಒಂದೇ ಸರಿ ಮುಗಿಸ್ಕೊಳ್ಳೋಣ ಅಂತ ಪ್ಲಾನ್. ನೋಡಲ್ಲಿ ಮುಖ್ಯ ಸಮುದ್ರ ತೀರ, ಟೆಂಪಲ್ಲು ಈ ಕಡೆ, ನೀರು ಬೀಚು ಈ ಕಡೆ. ಹಾಂ, ಓಕೆ. ಸೊ ಈ ಕಡೆ ಹೋಗ್ಬೇಕು ನಾವು. ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ. ಇಲ್ಲೊಂದು ರಥ ಥರ ಏನೋ ಮಾಡಿದ್ದಾರೆ, ರಥನೇ ಅದು.
ನೋಡಿ ಶಾಪಿಂಗ್ ಐಟಮ್ಸು. ಇಲ್ಲಿಂದ ಒಂಥರ ವೈಬೇ ಚೇಂಜ್ ಆಗೋಯ್ತು ಟೆಂಪಲ್ದು, ಆ ಥರ ಒಂದು ಪ್ಲ್ಯಾನ್. ಇಲ್ಲೂ ಟ್ಯಾಟೂ ಸ್ಟುಡಿಯೋ ಐತೆ. ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟೈತೆ. ಹಂಗಾಗಿ ನಾವು ನಾಳೆ ಬರೋಣ ಅಂತ ನೋಡಿ. ಟ್ರಾಫಿಕ್ಕು ಜಾಸ್ತಿ, ರಶ್ನೂ ಅಷ್ಟೇ. ನೋಡಿ ಟೆಂಪಲ್ ಹತ್ರ ಹೋಗಿದ್ವಿ, ಬಟ್ ಸಿಕ್ಕಾಬಿಟ್ಟೆ ರಶ್ಶು. ಹಾಗಾಗಿ ಇವಾಗ ಹೋದರೆ ಸೆಟ್ ಆಗಲ್ಲ. ಇವಾಗ ತುಂಬ ರಶ್ ಇದೆ, ಹಂಗಾಗಿ ಅದನ್ನ ಸ್ಕಿಪ್ ಮಾಡ್ಬಿಟ್ಟು ಇವಾಗ ಬೇರೆ ಪ್ಲೇಸಸ್ ಇದೆ, ಅದನ್ನ ಕವರ್ ಮಾಡೋಣ ಅಂತ ಹೋಗ್ತಿದ್ವಿ. ಇನ್ನು ಬ್ರೇಕ್ಫಾಸ್ಟ್ ಒಂದು ಮಾಡಬೇಕು. ಫ್ರೆಂಡ್ಸ್, ಊಟ ಆಯಿತು, ಚೆನ್ನಾಗಿತ್ತು ಊಟ. ಏನಿದ್ದೀರಾ? ಹೆಂಗಿತ್ತು ಊಟ? ಸೂಪರ್ ಆಗಿತ್ತು. ಟೋಟಲ್ಲು 4 ಜನ ಊಟ ಮಾಡಿದ್ವಿ. ಏನು ಬೇಕಾದ್ರೆ ತಗೊಂಡು ಬರೀ 370 ರೂಪಾಯಿ ಆಯ್ತು 4 ಜನಕ್ಕೆ. ಒಳ್ಳೆ ಊಟ. ಹೋಟ್ಲು ತೋರಿಸಿಲ್ಲ, ಹೆಸರು ಮರ್ತೋಗ್ಬಿಟ್ಟು. ಅದು ಊಟ ಚೆನ್ನಾಗಿತ್ತು, ಒಳ್ಳೆ ಮಧ್ಯಾಹ್ನದ ಊಟ. ನಾವು ಬ್ರಂಚ್ ಆಯ್ತು ನಮ್ಮದು, ಬಟ್ ಆದರೆ ಚೆನ್ನಾಗಿತ್ತು. ಇವಾಗ ಬೈಕ್ ರೆಂಟ್ಗೆ ಅಂತ ನಾವು ನೋಡ್ತಾ ಇದ್ವಿ. ಒಬ್ರು ಫೋನ್ ಮಾಡಿದ್ವಿ, ಅವರು 24 ಅವರ್ಸ್ ಲೆಕ್ಕ ಅಂದರು. ಅಂದರೆ ಇವಾಗ ತೊಗೊಂಡ್ರೆ ನಾಳೆವರೆಗೂ. ಸೊ ಅದಕ್ಕೆ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬೈಕ್ ರೆಂಟಲ್ಲೂ ಕಾಸ್ಟ್ಲಿ, 700 ರೂಪಾಯಿ ಹೇಳ್ತಾ ಇದ್ದಾರೆ. ಗೋವಾದಲ್ಲಿ 400 500 ಅಷ್ಟೇ. ಇಲ್ಲಿ ಮೇ ಬಿ ಇದು ಪೀಕ್ ಸೀಸನ್ ಅಂತಲೇ ಏನೋ ಗೊತ್ತಿಲ್ಲ, 700 ರುಪೀಸ್ ಹೇಳ್ತಾ ಇದ್ದಾರೆ. ಎಲ್ಲರೂ ಒಂದೇ ಇದೆ. ಆರ್ಯದುರ್ಗ ಬೈಕ್ ರೆಂಟಲ್ಲು ಬಂದಿದ್ದೀವಿ, ಅಲ್ಲೋಗಿ ಕೇಳೋಣ ಬನ್ನಿ. ಸರ್, ಬೈಕ್ ರೆಂಟಲ್ ಫೋನ್ ಮಾಡಿದ್ದೆ. ಹಾಂ, ಕೊಡ್ತೀರಾ? 2 ಬೇಕು ಸರ್, 2 ಬೈಕ್ ಬೇಕು ಸರ್. ನಾಳೆ ಮಧ್ಯಾಹ್ನ ಕೊಡ್ತೀವಿ. ಅಕಸ್ಮಾತ್ ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ಮಾಡ್ಬೋದಾ? ಹಾಂ, ರೀಫಂಡ್ ಮಾಡ್ತೀರಾ? ಹಾಂ ಹಾಂ ಹಾಂ. ಓಕೆ ಸರ್, ಬೈಕು 2 ದಿನಕ್ಕೆ ಅಮೌಂಟ್ ಕೊಡಬೇಕು. ಬಟ್ ಆದರೆ ನಮ್ಗೆ 1 ದಿನ ಬೇಡ ಅಂದರೆ 1 ದಿನ ಕೊಡ್ಬೋದು ನಾವು ವಾಪಸ್ಸು. ಅವ್ರ ಅಮೌಂಟ್ ರೀಫಂಡ್ ಮಾಡ್ತಾರಂತೆ. ಸರ್, ಹೆಲ್ಮೆಟ್ ಹೇಳ್ಕೊಡ್ತೀರಾ? ಇಲ್ಲಿ ಒಂದೇನಾ? ಇದು ಹಿಂದೆ ಹೊರಟಾಗೈತೆ, ಮುಂದೆ ಕರೆಕ್ಟಾಗೈತೆ. ಇಲ್ಲಿ ಮಟ್ಟ ಹೋಗಿ
ನೋಡಿ ಇದೇ ಗರ್ಭ ಕೇವು. ಅದರ ಫುಲ್ಲು ಬ್ಯಾಟ್ಸ್ ಇದೆ, ಅದಕ್ಕೆ ಏನು ಸೌಂಡ್ ಮಾಡಿಲ್ಲ. ಸೌಂಡ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ ಅಂತ ನಾವು ಸೈಲೆಂಟಾಗಿದ್ವಿ. ಸೊ ಹಂಗೂ ಒಂದು ಬಂತು, ತುಂಬ ಭಯಂಕರವಾಗಿದೆ ಒಳಗಡೆ. ಅದೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ, ಬಟ್ ಬ್ಯಾಟ್ಸ್ ಅಂತೂ ತುಂಬ ಇದೆ. ನೀವು ಯಾರಾದರೂ ಬಂದರೆ ಸೈಲೆಂಟಾಗಿ ಬಂದು ನೋಡ್ಕೊಂಡು ಹೋಗಿ, ಗಲಾಟೆ ಎಲ್ಲ ಮಾಡಬೇಡಿ, ಬಿಕಾಸ್ ತುಂಬ ಡೇಂಜರ್. ಬಟ್ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನಮಗೆ. ಆ ಕಡೆ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗೆಲ್ಲ ಮೇಲಿಂದ ಬಂದ್ವಿ ನಾವು. ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ಈ ವೇಷ. ಒಳಗಡೆನಾ? ಗಾಡಿ ಹತ್ರ ಹೋಗಿ ಹಾಕೋಣ, ಬೆಟರು. ಗಾಡಿ ಹತ್ರ ಹೋಗೋಣ. ಬೇರೆ ಇಲ್ಲಿ ಏನೋ ಡೌನ್ ಏನೋ ಇದೆಯಾ? ಬೀಚ್ ಏನಾದರೂ ಇದೆಯಾ? ಆ ಕಡೆ ಒಂದು ವಿಸಿಟ್ ಆಗಿ ಬಂದ್ಬಿಡೋಣ ಆ ಮೂಳೆಗೆ. ಬೇಗ ಡಿಸೈಡ್ ಮಾಡ್ರಿ ಬಾ, ಒಂದು ನಿಮಿಷ. ಏನು ಮಗ, ಆ ಕಾರ್ನರ್ ನೋಡ್ಕೊಂಡು ಬಂದ್ಬಿಡೋಣ, ಏನೋ ಬೀಚ್ ಏನೋ ಇದೆಯಾ ಅಂತ. 2 minutes ಫ್ರೆಂಡ್ಸ್ ನೋಡಿ, ಈ ಕಡೆ ಇದು ಭೂಗರ್ಭ ಕೇವ್ ಅನ್ಸುತ್ತೆ. ಆ ಕಡೆ ನೋಡಿ ಬೀಚ್, ಅದೇ ಬೀಚ್. ಏನು ಬೀಚ್ ನೋಡೋ. ನೋಡಿ ಅಲ್ಲೊಂದು ಬೀಚ್ ಇದೆ, ಇಲ್ಲೊಂದು ಬೀಚ್ ಇದೆ. ನೋಡಿ ಇಲ್ಲೇ ಎಂಟರ್ ಆಗಿದ್ದು ನಾವು ಆಗಲೇ. ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್. ಅಲ್ಲಿ ಕೆಳಗಡೆಯಿಂದ ನೋಡಿದ್ವಲ್ಲ ಹೋಲು, ನೋಡಿ ಮೇಲಿಂದ ಹಿಂಗೆ ಕಾಣಿಸುತ್ತೆ. ಇಲ್ಲಿ ಬೆಳಕಿರೋವಾಗ ಮಾತ್ರನೇ ಬರಬೇಕು, ಯಾಕಂದರೆ ಈ ಥರ ಹೋಲ್ಸ್ ಇದ್ರೆ ಪ್ರಾಬ್ಲಮ್ಮು. ಗೈಸ್, ಇದು ಮಿರ್ಜಾನ್ ಫೋರ್ಟ್ ಗೋಕರ್ಣ ಹತ್ರ. ನೋಡಿ ಹೆಂಗಿದೆ ಅಂತ, ಸಾಕಾಯ್ತಲ್ಲ. ಹಿಸ್ಟ್ರಿ ಏನು ಗೊತ್ತಿಲ್ಲ, ಆದರೆ ತುಂಬ ಒಂಥರ ಮೈ ರೋಮಾಂಚಕರವಾಗಿದೆ. ನೋಡಿ ಇಲ್ಲೂ ಜನ ಏನೋ ಮಾಡ್ತಾರೆ, ಇದೆಲ್ಲ ಜನ. ಮಿರ್ಜಾನ್ ಫೋರ್ಟ್ ಓಕೆ,
ಚೆನ್ನಾಗಿದೆ. ಒಂದು ಹಾಫ್ ಆನ್ ಅವರ್ ನಾವು ಮತ್ತೆ ಹೊರಟ್ಬಿಡ್ತೀವಿ. ಬಂದ್ವಿ, ಬಟ್ ಇದೆಲ್ಲ ಚೆನ್ನಾಗಿದೆ. ಈ ಥರ ಪಿಲ್ಲರ್ಸ್ ಥರ ಕಟ್ಟಿರೋದು ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ಏನಂತ ಗೊತ್ತಿಲ್ಲ, ಬಟ್ ಆದರೆ ನೋಡಿದ್ರೆ ಸೀಮ್ಸ್ ಲೈಕ್ ಈ ಆಡಿಟೋರಿಯಮ್ಸ್ ಇರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ. ಸೊ ಮೇ ಬಿ ಇದು ರಾಜರ ಈ ಮಿರ್ಜಾನ್ ಫೋರ್ಟ್ ಯಾರು ಆಳ್ತಾಯಿದ್ರು ಅವ್ರದ್ದು ಆಡಿಟೋರಿಯಂ ಥರ ಏನೋ ಅನಿಸುತ್ತೆ ಇದು. ಸೊ ದಟ್ಸ್ ವಾಟ್ ಐ ಕ್ಯಾನ್ ಡಿಕೋಡ್. ಬಟ್ ಆದರೆ ರೋಮಾಂಚನವಾಗುತ್ತೆ, ಮೈಯೆಲ್ಲ ರೋಮಾಂಚನವಾಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ನೋಡಿ ಆ ಕಾಲದಲ್ಲಿ ಹೆಂಗೆ ಕಟ್ಟಿದ್ದಾರೆ ಅಂತ, ಏನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಗೊತ್ತಿಲ್ಲ, ಎಷ್ಟು ಸ್ಟ್ರಾಂಗಾಗಿ ಹೆಂಗಿದೆ ನೋಡಿ. ನೋಡಿ ಇದು ಎಂಡ್ ಆಫ್ ದ ಕೋರ್ಟು, ಬಾರ್ಡರ್ ಲೈನು ನೋಡಿ ಸಗದ ಕಟ್ಟಿದಾರಲ್ಲ ಕೋಟೆನ. ಇಲ್ಲೊಂದಿದೆ ಮತ್ತು ಇದೆಲ್ಲೊಂದಿದೆ ಮೇಲೆ, ಅಲ್ಲೊಂದು ಮತ್ತು ಇಲ್ಲೊಂದು. ಸಕ್ಕದ ಕಟ್ಟಿದ್ದಾರೆ ಕೋಟೆನ ಮಾತ್ರ. ಆ ಕಾಲದಲ್ಲಿ ಮಸ್ತ ಕಟ್ಟಿದ್ದಾರೆ. ಸೊ ಇವಾಗ ನಾವು ಯಾನ ಕೇವ್ಸ್ ಹತ್ರ ಹೋಗ್ತಾ ಇದೀವಿ. ಟೈಮು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಇನ್ನೂ 20 ಕಿಲೋಮೀಟರ್ ಇದೆ. ಆದರೂ ಟ್ರೈ ಮಾಡ್ತಾ ಇದೀವಿ ಹೋಗೋದಕ್ಕೆ. ಲೆಟ್ಸಿ ಕತ್ಲೆ ಆಗ್ಬೋದು ಅನ್ಸುತ್ತೆ. ಇನ್ನೊಬ್ರು ಹೇಳಿದ್ರು ಇನ್ನೊಂದು ರೋಡ್ ಇದೆ, ಆ ರೋಡಲ್ಲಿ ಬರ್ಬೋದು ಕತ್ಲೆ ಆದ್ರೂ ಅಂತ. ಸೊ ಆ ನಂಬಿಕೆ ಮೇಲೆ ಹೋಗ್ತಾ ಇದೀವಿ. ಲೆಟ್ಸಿ. ರೋಡ್ ಅಂತೂ ವರ್ಸ್ಟ್ ಐತೆ. ಸ್ಟಾರ್ಟಿಂಗ್ ಒಂದು 10 ಕಿಲೋಮೀಟರ್ ಚೆನ್ನಾಗಿತ್ತು ಅಷ್ಟೇ ಗೋಕರ್ಣದಿಂದ. ಅದಾದ್ಮೇಲೆ ರೋಡ್ ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿದೆ. ತುಂಬಾ ನಾನು ಸ್ವಲ್ಪ ಓಡಿಸ್ದೆ, ಆಮೇಲೆ ಇವಾಗ ನನ್ನ ಫ್ರೆಂಡ್ ಓಡಿಸ್ತಾ ಇದ್ದಾನೆ ಗಾಡಿನ. I don't know what to tell you about this. Day to day, the trip is getting more adventurous and more exciting. More surprises are coming up. So let's hold for more. Oh, another up, guys. Go ahead.
ಫೈನಲಿ ಆಫ್ಟರ್ ಮಿಸ್ಸಿಂಗ್ ಫೈನಲಿ ಗುರು ಒಬ್ಬ ರೋಡ್ ಬೇರೆ ಮಿಸ್ ಆಗ್ಬಿಡ್ತಲ್ಲಿ ಸಿಕ್ಕಾಪಟ್ಟೆ ನೋಡಿ ಕತ್ಲೆ ಆಗ್ಬಿಟ್ಟಿದೆ ಹೊಟ್ಟೆಲ್ ಹಂಗೋ ಹಿಂಗೋ ಮಾಡಿ ಬಂದ್ಬಿಟ್ವಿ ಯಾಣಕ್ಕೆ ಗೈಸ್ ಫೈನಲಿ ಬಂದಿದ್ದೀವಿ ಬಟ್ ಟೈಮ್ ಆಗಿಬಿಟ್ಟಿದೆ 6 ಗಂಟೆ ಟೈಮು 6 ಗಂಟೆನೇ ಕ್ಲೋಸಿಂಗ್ ಇರೋದು ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಮೇಕ್ ಇಟ್ ಸ್ಟಿಲ್ ನೋಡೋಣ ಆ್ಯಕ್ಚುಲಿ ಇಲ್ಲೊಂದು ಜಂಕ್ಷನ್ ಐತೆ ಆ ಜಂಕ್ಷನಲ್ಲಿ ನಾವು ಬೋರ್ಡು ಆಪೋಸಿಟ್ ಹಾಕ್ಬಿಟ್ಟಿದ್ದಾರೆ ನಾವು ಅದು ನೋಡಿದೆ ಸ್ಟ್ರೈಟ್ ಹೋಗ್ಬಿಟ್ವಿ 10 ಕಿಲೋಮೀಟರು ಅಪ್ ಆ್ಯಂಡ್ ಡೌನ್ 20 ಕಿಲೋಮೀಟರ್ ಸುಮ್ಮನೆ ವೇಸ್ಟ್ ಆಗೋಯ್ತು ಸೊ ಹಂಗಾಗಿ ಲೇಟ್ ಆಗೋಯ್ತು ಬರೋದು ಇಲ್ಲಾಂದಿದ್ರೆ ಒಂದು 5:30 ಹಂಗೆ ಬರ್ತಾಯಿದ್ವಿ ಸೊ ಪರವಾಗಿಲ್ಲ ನೋಡೋಣ ಆದರೆ ನೋಡೋಣ ಇಲ್ಲಾಂದರೆ ಬೇರೆ ಪ್ಲೇಸಸ್ ಇದೆ ಇಟ್ಸ್ ಓಕೆ ಸೊ ಫ್ರೆಂಡ್ಸ್ ತುಂಬ ಲೇಟ್ ಆಗಿಬಿಟ್ಟಿದೆ 6 ಗಂಟೆ ಆಗೋಗಿದೆ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಮೇಕ್ ಇಟ್ ಪರವಾಗಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಓಡೋದ್ರು ನಾನು ಅಲ್ಲಿವರೆಗೂ ಹೋಗಿ ಮತ್ತೆ ಅವ್ರ ಜೊತೆ ವಾಪಸ್ ಬರ್ತೀನಿ ಜನ ಅಂತೂ ತುಂಬ ಕಷ್ಟಪಡ್ತಾರೆ ಹತ್ತೋದಕ್ಕೆ ಬಂದ್ರೆ ಬಿಡ್ತಾ ಗುರು ಇಷ್ಟೇನಾ ಬಂದ್ಬಿಡ್ತು ಗೈಸ್ ಇದೆ ನೋಡಿ ಇದೆ ಯಾಣ ಕೇವ್ಸ್ ವಾವ್ ಸಖತ್ತಾಗಿದೆ ತುಂಬ ಹ್ಯೂಜ್ ಆಗಿದೆ ಏಳು ಗಂಟೆ ಆಗಿದೆ ಟೈಮು ಇಲ್ಲಿ 1/2 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಯಾಣ ಕೇವ್ಸ್ಗೆ ಸೊ ಅಲ್ಲಿಂದ ಇಲ್ಲಿ ಬಂದರೆ ನಮ್ಮ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಡ್ತು ನಾವು ಹೊರಗಡೆನೂ ಹೋಗಿಲ್ಲ ಆದರೂ ಟಯರ್ಡ್ ಆಗ್ಬಿಟ್ಟಿದ್ದೀವಿ ಯಾರೂ ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ನಮ್ದು 2 ಗಾಡಿ ಇದೆ ಈಗ ಯಾರು ಒಂದು ಬೈಕ್ ಇದೆ ಯಾರೊಂದು ಗಾಡಿ ಇದೆ ಅಷ್ಟೇ ಅಂದರೆ ಏನೂ ಇಲ್ಲ ಎಲ್ಲರೂ ಹೊರಟ್ಬಿಟ್ಟಿದ್ದಾರೆ ನೋಡಿ ಪೆಟ್ರೋಲ್ ಒಂದು ಹಾಕಬೇಕು ಸ್ವಲ್ಪ ಅರ್ಧ ಅಲ್ಲಿ ಮುಂದೆ ಹಾಕ್ಕೊಂಡು ಓ ಸೈಕ್ ಯಾರಾದ್ರೂ ಹಾಕ್ತೀರಾ ಹಾಕ್ಕೊಂಡು ನೀವೇ ಬಣ್ಣಿಸ್ಬೋದು ಪಟ್ಟಂದು ಹಾಕ್ಬೇಕು ಹಾಗಂತ್ಯ ಹಾಕಿದ್ರೆ ಕ್ಯಾಪ್ ಕೊಡು ಪರವಾಗಿಲ್ಲ ಇಲ್ಲ ಒಂದು ಕೆಲಸ ಮಾಡಿರಿ ಇನ್ನೊಂದು ಬಾಟ್ಲ್ ಎಲ್ಲರ ಐತೆ ನೋಡ್ರಿ ಇಲ್ಲ ಬಾಟ್ಲ್ ಐತೆ ನೋಡಮ್ಮ ಎಷ್ಟೊಂದು ಐತೆ ಬಟ್ ಅದರಲ್ಲಿ ನೀರು ಐತೆ ಇದೆಯಲ್ಲ
ಏನು ಮಾಡಬೇಕು? ಅದ್ರಲ್ಲಿ ನೀರು ಐತಲ್ಲ. ಇದು ಟೆಕ್ನಿಕ್ ಐತೆ ಒಂದು. ನೀರು ಖಾಲಿ ಮಾಡಬೇಕು. ಖಾಲಿ ಬ್ಯಾಕಪ್ ಇರಲಿ ಇದು. ಹಾಂ, ನೀವು ಮುಂದೆ ನಡೀರಿ. ಫ್ರೆಂಡ್ಸ್, ಒಂದು ವಾಟರ್ಗೆ ಸ್ಟಾಪ್ ಹಾಕಿದ್ವಿ. ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಬಂದಿರ್ಬೋದು. ಇನ್ನೂ 30 ಕಿಲೋಮೀಟ್ರ್, 30 ಆಗ್ತಿತ್ತು. ಕಿಲೋಮೀಟರ್. ಸೊ ಬಟ್ ಬಿಟ್ಕೊಂಡಿದೆ ಗೊತ್ತಿಲ್ಲ. ಬಟ್ ನಾನು ಇನ್ನೂ 30 ಕಿಲೋಮೀಟರ್ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಸೊ ಇಲ್ಲಿ ಇಲ್ಲೊಂದು ಅಂಗಡಿ ಸಿಕ್ತು, ಹಂಗಾಗಿ ನೋಡಿ ಈ ಅಂಗಡಿಯಲ್ಲಿ ಏನು ತಗೊಂಡಿಲ್ಲ. ಬಟ್ ಒಂದು ವಾಟರ್ ಬ್ರೇಕ್ ಅಂತ ಹಾಕಿದ್ದೀವಿ. ಗೈಸ್, ಇದೆ ಓಮ್ ಬೀಚ್.